ಅಲಗಿಲವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ಉದ್ಘಾಟನೆ. ಅಲಗಿಲವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ದಿನಾಂಕ 19/9/2025 ಶುಕ್ರವಾರ ಹಸಿರು ತೋರಣಗಳಿಂದ ಸಿಂಗರಿಸಿ, ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ, ಹಾಲು ಉಕ್ಕಿಸಿ, ಶಾಸ್ತ್ರೋತ್ರವಾಗಿ ಪೂಜೆ ಸಲ್ಲಿಸಿ ಕದರ ಭಾಷಾ ಮುಂಡರಗಿರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳಿಸಲಾಯಿತು. ಗ್ರಾಮ ಪಂಚಾಯಿತಿ ವಡವಿರವರ ಸಹಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಡುಗೆ ಕೊಠಡಿ ನಿರ್ಮಾಣಗೊಂಡಿದೆ. ಶಾಲೆಗೆ ಅಡುಗೆ ಕೊಠಡಿ ಅವಶ್ಯಕತೆ ಇದ್ದುದರಿಂದ ಪ್ರಧಾನ ಗುರುಗಳಾದ ಹಾಲೇಶ ಎಸ್ ಜಕ್ಕಲಿ ಅವರು ಲಿಖಿತವಾಗಿ ಮನವಿ ಸಲ್ಲಿಸಿದ್ದು, ಅತ್ಯಂತ ಕಾಳಜಿ ವಹಿಸಿ ಹಲಗಿಲವಾಡದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿಮಠ ರವರು ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಿಸಲು ಶ್ರಮ ವಹಿಸಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನ ನೀಡಿದ ವಡವಿ ಗ್ರಾಮ ಪಂಚಾಯಿತಿಗೆ ಹಾಗೂ ಅಧ್ಯಕ್ಷರಾದ ರಮೇಶ್ ಗುಳೇದ ಒಳಗೊಂಡಂತೆ ಎಲ್ಲ ಸದಸ್ಯರಿಗೂ, ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಗ್ರಾಮ ಮತ್ತು ಶಾಲಾ ವತಿಯಿಂದ ಧನ್ಯವಾದ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ 2025 ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲಗಿಲವಾಡ ಗ್ರಾಮದ ಪ್ರತಿಭಾವಂತ ಮಕ್ಕಳಾದ PUCಯ ವಾಣಿಜ್ಯ ವಿಭಾಗದ ಮೇಘನಾ ಪಾಟೀಲ, ಕಲಾ ವಿಭಾಗದ ಶಂಭುಲಿಂಗ ಯಳವತ್ತಿ, SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೊಹಮ್ಮದ್ ರಫೀಕ್ ಬಟೂರ ಈ ಮಕ್ಕಳನ್ನು ಶಾಲೆ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಿವೃತ್ತ ಶಿಕ್ಷಕರಾದ FG ಪಾಟೀಲ ಸರ್ ಮಾತನಾಡಿ, 20 ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ 70 ವರ್ಷ ಸುಖವಾಗಿ ಇರಬಹುದು. ಅದಕ್ಕಾಗಿ ನಿಮ್ಮ ಭವಿಷ್ಯಕ್ಕೋಸ್ಕರ ಶ್ರಮಪಟ್ಟು ಅಭ್ಯಾಸ ಮಾಡಬೇಕು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಮಾತನಾಡಿ, ಚಿಕ್ಕ ಶಾಲೆಯಾದರೂ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದು ಬಹಳಷ್ಟು ಸಂತೋಷ ತಂದಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರಾದ ಖಾದರ ಭಾಷಾ ಮುಂಡರಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿಮಠ, ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ, ನಿವೃತ್ತ ಶಿಕ್ಷಕರಾದ FG ಪಾಟೀಲ, ಪ್ರಧಾನ ಗುರುಗಳಾದ ಹಾಲೇಶ ಎಸ್ ಜಕ್ಕಲಿ, ಶಿಕ್ಷಕರಾದ ನೇಮೇಶ ಯರಗುಪ್ಪಿ, ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ ಎಮ್ಮಿಯವರ, ವಡವಿ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಟರ್ ವಸಂತ ಸೂರಣಗಿ, ಅಂಗನವಾಡಿ ಗುರುಮಾತೆಯವರಾದ ಮಹಾದೇವಿ ಹಸುವಿನಮಠ, ಗ್ರಾಮದ ಹಿರಿಯರಾದ ಹಿಮಾಮ ಸಾಬ ನದಾಫ, ಶಿವಪ್ಪ ಪೂಜಾರ, ಧವಲ ಸಾಬ, ಟಪಲನವರ, ಸಣ್ಣ ಮೌಲಾ ಸಾಬ, ನದಾಫ ಮಕ್ಕಳು, ಗ್ರಾಮದ ಗುರು ಹಿರಿಯರು, ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಡುಗೆ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ವೇದಮೂರ್ತಿ, ಪ್ರಜಾಭವನ್ ನ್ಯೂಸ್. ಮಮತೆಯ ಮಂಗಳ ಮಾತೆ, ಜಯ ಜಯ ಹೇ ಭಾರತ ಮಾತೆ, ಜಯ ಜಯ ಹೇ ಭಾರತ ಮಾತೆ. ಸ್ವತಂತ್ರ ತಂದ ನೆಚ್ಚಿನ ನಾಯಕ ಪೂಜ್ಯ ಮಹಾತ್ಮ ಗಾಂಧಿ, ಆ ಪ್ರೇಮದ ಪುತ್ರ ಪಂಡಿತ ನೆಹರು, ವಿಶ್ವದ ಶಾಂತಿಗೆ ನಾಂದಿ, ವಿಶ್ವದ ಶಾಂತಿಗೆ ನಾಂದಿ. ಮಹಾಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ, ಜಯ ಜಯ ಹೇ. ಉಪಾಧ್ಯಕ್ಷರ ಯಜಮಾನರಾದಂತಹ ಪ್ರಕಾಶ್ ಎಮ್ಮಿ ಅವರೇ ಮತ್ತು ಈ ಶಾಲೆಯ ಪ್ರಧಾನ ಶಿಕ್ಷಕರಾದ ಜಕ್ಲಿ ಸರ್ ಅವರೇ ಮತ್ತು ಸಹ ಶಿಕ್ಷಕರಾದ ಯರಗುಪ್ಪಿ ಸರ್ ಗುರುಗಳೇ ಮತ್ತು ನಮ್ಮ ಆಪರೇಟರ್ ಮತ್ತು ಅಷ್ಟೆಲ್ಲ ಮುದ್ದು ಮಕ್ಕಳೇ ಮತ್ತು ಈ ಸನ್ಮಾನ ಈ ಶಾಲೆಯಲ್ಲೇ ಕಲಿತು ಮುಂದೆ ಏನು SLC ಮತ್ತು PUCಯಲ್ಲಿ ಸಾಧನೆಗೈದಂಥ ಮುದ್ದು ಮಕ್ಕಳೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನಂದ್ರೆ ಈ ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಇಲ್ಲೇ ಫಸ್ಟ್ 1 ವರ್ಷ ಮಾಡಿ ಹೋಗಿದ್ದೆ. ಈ 1 ವರ್ಷ ಮಾಡಿ ಹೋದಾಗ ಸರ್ ಅವಾಗವಾಗ ಬರೀ ಬೇಡಿಕೆ ಕೊಡೋರು, ಮೇಡಮ್ ಅದು ಇಲ್ರಿ, ಇದು ಇಲ್ರಿ, ಹಂಗ್ರಿ ಹಿಂಗ್ರಿ. ಈ ಸರಿಗೆ ಎಷ್ಟು ಎನರ್ಜಿ ಅಂದ್ರೆ, ಈ ಶಾಲೆ ನಮ್ದು ಇಷ್ಟ ಶಾಲೆ ಐತ್ ಬಿಡಪ್ಪ, ಇಸ ಮಕ್ಕಳದವ ನಮ್ಮ 20-25 ಹುಡುಗರು ಅದ, ಅಷ್ಟ್ರಾಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಅಷ್ಟು ಎನರ್ಜಿಯಾಗಿ ಇಷ್ಟು ಏಜ್ ಒಳಗೂ ಕೂಡ ಅಷ್ಟು ಸ್ಫೂರ್ತಿದಾಯಕವಾಗಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಯಾವ ದೊಡ್ಡ ಶಾಲೆಗಿಂತಲೂ ನಮ್ಮ ಮಕ್ಕಳಿಗೆ ಕಡಿಮೆ ಇಲ್ಲ, ನಮ್ಮ ಮಕ್ಕಳಿಗೆ ಏನು ಕಡಿಮೆ ಅನಿಸ್ಬಾರ್ದು ಅಂತ ಎಲ್ಲೆಲ್ಲಿ ಆದ್ರೂ ಆ ಇರಿಬಿ ಏನಂತಾರಲ್ಲ, ಇರಿಬಿ ಎಲ್ಲಿ ಸಕ್ರಿ ಇರ್ತೈತಿ ಅದನ್ನ ಹುಡುಕಿ ಹೆಂಗ ತಗೊಂಡ್ ಬರ್ತೈತಿ, ಹಂಗ ನಮ್ಮ ಜಕ್ಲಿ ಸರ್ ಕೂಡ ಎಲ್ಲೆಲ್ಲಿ ಏನೇನ್ ಸೌಲಭ್ಯ ಸಿಗ್ತೈತಿ ಅದ ಯೋಚನೆದೊಳಗೆ ಇರ್ತಾರೆ. ಏನು ನಮ್ಮ ಶಾಲೆ ನಮ್ಮ ಪಂಚಾಯತಿಗೆ ಬಂದದಾಯ್ತು, ಮತ್ತೆ ಇವರು ನಮ್ಮ ಪ್ರಕಾಶ್ ಎಮ್ಮಿ ಅವ್ರು ಕೂಡ ಶಾಲೆಗೆ ಸಲಕರಣೆ ಕೊಟ್ಟರು, ಅದರದ ಬಗ್ಗೆ